Hi, Chilan. Okay. So sorry for delay once again. So ಎಲ್ರಿಗೂ ಕೂಡ ವೆರಿ ಗುಡ್ ಆಫ್ಟರ್ನೂನ್. ಹೋಪ್ ಎವ್ರಿಬಡಿ ಈಸ್ ಸೇಫ್. ಎಲ್ಲರೂ ಕೂಡ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಸೊ ಟುಡೇಸ್ ಟಾಪಿಕ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಐ ಟೋಲ್ಡ್ ದಟ್ ಐ ವಿಲ್ ಬಿ ಗಿವಿಂಗ್ ಯು ಸಮ್ ಟಿಪ್ಸ್. ಸೊ ಯಾರಾದರೂ ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ತೀರಾ? ಸೊ ವಾಟ್ ಇಸ್ ಟುಡೇಸ್ ಟಾಪಿಕ್? ಆನ್ ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಲೈವ್ ಟುಡೇ? ಇವತ್ತಿನ ಟಾಪಿಕ್ ಏನಾಗಿದೆ? ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸಮ್ ಕ್ವೆಶನ್ಸ್ ಆನ್ ಮಾಡೆಲ್ ಪೇಪರ್ ಅಂತೆಲ್ಲ ಕೇಳ್ತಿದ್ದೀರಾ? ಸಿ ಅಟ್ ಲಾಸ್ಟ್ ಓಕೆ ಕೊನೆಯಲ್ಲಿ ಈ ವಿಡಿಯೋನ ಕೊನೆಯಲ್ಲಿ ಐ ಆಮ್ ಗೋಯಿಂಗ್ ಟು ಇಂಟ್ರಾಕ್ಟ್ ಟು ವಾಟ್ ಎವರ್ ದ ಡೌಟ್ಸ್ ಯು ಹ್ಯಾವ್. ಸೊ ಟುಡೇ ಐ ಟೋಲ್ಡ್ ದ್ಯಾಟ್ ಹೌ ಟು ಇಂಪ್ರೂವ್ ಯೋರ್ ಕಾನ್ಸಂಟ್ರೇಷನ್. ನಿಮ್ಮ ಕಾನ್ಸಂಟ್ರೇಷನ್ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ರಿಲೇಟೆಡ್ ಟು ದ್ಯಾಟ್ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಅಂತ ಹೇಳಿದೆ. ಓಕೆ, ಸೊ ಅಕಾರ್ಡಿಂಗ್ಲಿ ನಾನು ನಿಮಗೆ ಟಿಪ್ಸನ್ನು ಕೊಡ್ತಿದ್ದೀನಿ. ಸೊ ಟಿಪ್ ನಂಬರ್ 1 ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ಯಾವ ಪ್ಲೇಸಲ್ಲಿ ಕೂತ್ಕೊಳ್ತೀರಾ. ಸೊ ನೀವು ಯಾವ ಪ್ಲೇಸಲ್ಲಿ ಕೂತ್ಕೊಳ್ತೀರಾ ದ್ಯಾಟ್ ಪ್ಲೇಸ್ ಶುಡ್ ಬಿ ಯೋರ್ಸ್. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಓದ್ಕೊಳ್ಳೋಕ್ಕೆ ಒಂದು ಫಿಕ್ಸೆಡ್ ಪ್ಲೇಸನ್ನು ನೀವು ಅಲಾಟ್ ಮಾಡ್ಕೊಳ್ಬೇಕು. ಸೊ ಈಗ ಏನು ಅಂತಂದರೆ ಒಂದು ದಿನ ನೀವು ಹಾಲಲ್ಲಿ ಕುತ್ಕೊಂಡು ಓದ್ತಿರ್ತೀರಾ, ಒಂದು ದಿನ ರೂಮಲ್ಲಿ ಕುತ್ಕೊಂಡು ಓದ್ತಿರ್ತೀರಾ, ಇನ್ನೊಂದು ದಿನ ಇನ್ನೊಂದು ಕಡೆ ಕುತ್ಕೊಂಡು ಓದ್ತಿರ್ತೀರಾ. ಸೊ ಈ ರೀತಿ ನೀವು ಒಂದೊಂದು ದಿನಾನು ಒಂದೊಂದು ಜಾಗದಲ್ಲಿ ಕುತ್ಕೊಂಡು ಓದೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ವೇರಿ ಆಗುತ್ತೆ. ಓಕೆ, your concentration keep on varying, so you have to keep a fixed place for your study. ಓಕೆ, ಸೊ ಅದರಿಂದ ಏನಾಗುತ್ತೆ ಅಂದರೆ ಸೊ ಯು ಕ್ಯಾನ್ ಫೋಕಸ್ ಮೋರ್. ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋದ ತಕ್ಷಣ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಿಮ್ಮ ಬ್ರೈನಲ್ಲಿ ಸಿಗ್ನಲ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ದಿಸ್ ಇಸ್ ಯೋರ್ ಪ್ಲೇಸ್ ಫಾರ್ ಯುವರ್ ಸ್ಟಡೀಸ್, ಯು ಹ್ಯಾವ್ ಟು ಸಿಟ್ ಇನ್ ದಿಸ್ ಪ್ಲೇಸ್. ಆ್ಯಸ್ ಯು ಸಿಟ್ ಇನ್ ದಿಸ್ ಪ್ಲೇಸ್ ಏನು ಮಾಡಬೇಕು, ನೀವು ಓದ್ಕೊಳ್ಬೇಕು ಅಂತ ನಿಮಗೆ ಅದೇನಾಗುತ್ತೆ ಸಿಗ್ನಲ್ಸನ್ನು ಪಾಸ್ ಮಾಡುತ್ತೆ. ಓಕೆ, ಸೊ ಒಂದು ಫಸ್ಟ್ ಟಿಪ್, ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಟಿಪ್ ಇದು ಏನಂದರೆ, ನೀವು ನಿಮ್ಮ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಯು ಶುಡ್ ಹ್ಯಾವ್ ಯುವರ್ ಓನ್ ಸ್ಪೇಸ್ ಫಾರ್ ಯುವರ್ ಸ್ಟಡೀಸ್. ಓಕೆ, ನಿಮಗೆ ಒಂದು ಓನ್ ಸ್ಪೇಸ್ ಇದೆ ಅನ್ನೋದೇ ಆದರೆ ಸ್ಟಡೀಸ್ಗೆ ಡೆಫಿನೆಟ್ಲಿ ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಇಮ್ಮಿಡಿಯೇಟ್ ಆಗಿ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಯಾವುದೇ ರೀತಿ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ದ ಫಸ್ಟ್ ಟಿಪ್. ಆ್ಯಂಡ್ ಸೆಕೆಂಡ್ ಟಿಪ್ ಏನು ಅಂತಂದರೆ, ನೀವು ಓದುವಾಗ, ವೆನ್ ಯು ಆರ್ ಸ್ಟಡಿಯಿಂಗ್, ನೀವು ಓದುವಾಗ ಓಕೆ ಯಾವುದೇ ಕಾರಣಕ್ಕೂ ನಿಮ್ಮ ಟಂಗನ್ನು ರೆಸ್ಟಲ್ಲಿ ಇಡಬೇಡಿ. ಡು ನಾಟ್ ಕೀಪ್ ಯುವರ್ ಟಂಗ್ ರೆಸ್ಟ್ ವೆನ್ ಯು ಆರ್ ಸ್ಟಡಿಯಿಂಗ್. ಐದರ್ ನೀವೇನು ಮಾಡಬೇಕು ಅಂದರೆ ಒಂದು ಲೌಡ್ ವಾಯ್ಸಲ್ಲಿ ಓದಬೇಕು. ಸೊ ನಿಮಗೆ ಆ ಅಭ್ಯಾಸ ಇಲ್ಲ ಅಂತಂದರೆ ಏನಾಗುತ್ತೆ, ನಿಮ್ಮ ಟಂಗ್ ರೆಸ್ಟ್ ಪೊಸಿಷನ್ಗೆ ಬರುತ್ತೆ. ಯಾವಾಗ ನಿಮ್ಮ ಟಂಗ್ ರೆಸ್ಟ್ ಪೊಸಿಷನ್ಗೆ ಬರುತ್ತೆ, ಇಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ಯು ಆರ್ ಗೋಯಿಂಗ್ ಟು ಫಾಲ್ ಇನ್ ಟು ಸ್ಲೀಪ್. ನಿಮಗೆ ನಿದ್ದೆ 100% ಬರುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್. ಅರ್ಥ ಆಗ್ತಿದೆಯಾ? ಸೊ ನೀವು ಏನು ಮಾಡಬೇಕು, ನೀವು ಓದ್ಕೊಳ್ಳುವಾಗ ಯಾವಾಗಲೂ ಕೂಡ ನಿಮ್ಮ ಒಂದು ಟಂಗನ್ನ ಎಂಗೇಜ್ ಆಗಿಡಬೇಕು. ಸೊ ಯಾವ ರೀತಿ ಎಂಗೇಜ್ ಆಗಿರ್ತೀರಾ, ನಿಮ್ಮ ಟಂಗನ್ನು ಯಾವ ರೀತಿ ಎಂಗೇಜ್ ಮಾಡ್ಬೋದು ಅಂದರೆ, ಯು ಕ್ಯಾನ್ ಟೇಕ್ ಸಮ್ ಶುಗರ್ಲೆಸ್ ಚೀವಿಂಗ್ ಗಮ್ಸ್ ಅಥವಾ ಶುಗರ್ಲೆಸ್ ಚಾಕ್ಲೇಟ್ಸ್, ಆರ್ ಇಫ್ ಯು ಆರ್ ವಿಲ್ಲಿಂಗ್ ಟು ಹ್ಯಾವ್ ದ ಚಾಕ್ಲೇಟ್ಸ್ ವಿತ್ ಶುಗರ್, ಏನಾದರೂ ಆಗಿರ್ಬೋದು. ಸೊ ವೈಲ್ ಯು ಆರ್ ಸ್ಟಡಿಯಿಂಗ್, ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಡು ನಾಟ್ ಕೀಪ್ ಯುವರ್ ಟಂಗ್ ಅಟ್ ದ ರೆಸ್ಟ್. ಸೊ ಟಂಗನ್ನು ರೆಸ್ಟಲ್ಲಿ ಟ್ರೈನ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮಗೆ ನಿದ್ದೆ ಬರುತ್ತೆ. ಓಕೆ, ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಟಿಪ್. ಆ್ಯಂಡ್ ಥರ್ಡ್ ಒನ್ ಏನು ಹೇಳ್ಬೋದು ಅಂದರೆ, ಟ್ರೈ ಟು ಕಂಟ್ರೋಲ್ ದ ಅಮೌಂಟ್ ಆಫ್ ನಾಯ್ಸ್ ಅರೌಂಡ್ ಯು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು ಕುತ್ಕೊಂಡು ರೂಮಲ್ಲಿ ಓದ್ತಿರ್ತೀರಾ. ಸೊ ಯುವರ್ ರೂಮ್ ಈಸ್ ಜಸ್ಟ್ ಕ್ಲೋಸ್ ಟು ಯುವರ್ ಲಿವಿಂಗ್ ಏರಿಯಾ ಅನ್ನೋದಾದರೆ, ಸೊ ಏನಾಗುತ್ತೆ ಅಂದರೆ, ಸೊ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾಯ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಸೊ ಕ್ರಿಯೇಟ್ ಆಗುವಂಥ ಒಂದು ನಾಯ್ಸಿಂದ ಡೆಫಿನೆಟ್ಲಿ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಆ ಒಂದೇ ನಾಯ್ಸ್ ಅಲ್ಲ, ದೇರ್ ವಿಲ್ ಬಿ ಲಾಟ್ ಆಫ್ ಅದರ್ ನಾಯ್ಸಸ್ ಇನ್ ದ ಹೋಮ್. ಓಕೆ, ಸೊ ಈ ಎಲ್ಲ ನಾಯ್ಸಸ್ಸು ಕ್ರಿಯೇಟ್ ಆಗೋದ್ರ ಮಧ್ಯೆ ಯು ಹ್ಯಾವ್ ಟು ಸ್ಟಡಿ. ಸೊ ಏನು ಮಾಡಬೇಕು, ಯು ಹ್ಯಾವ್ ಟು ಅವಾಯ್ಡ್ ದ ನಾಯ್ಸ್. ಅಂದರೆ ಏನು ಮಾಡ್ತೀರಾ, ಯು ಕಾಂಟ್ ಗೋ ಅಂಡ್ ಟೆಲ್ ದೆಮ್ ದಟ್ ನಾಟ್ ಟು ಟಾಕ್, ಅಥವಾ ನೀವು ಏನೋ ಮಾಡಬೇಡಿ ಅಂತ ಹೋಗಿ ಅವ್ರಿಗೆ ಹೇಳೋಕ್ಕೆ ಆಗಲ್ಲ. ಓಕೆ, ಸೊ somebody is saying that I have messaged in the Instagram, ma'am. So students, as I told you, at the end of this video I'm going to answer for your questions. So first let us discuss on the today's topic. Okay,
ಸೊ ನಾನೇನು ಹೇಳಿದೆ ನಿಮಗೆ, ಸೊ ಡಿಸ್ಟರ್ಬ್ಸ್ ಅಂದರೆ ನಿಮ್ಮ ಸುತ್ತಮುತ್ತ ಏನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಿರುತ್ತೆ, ಸೊ ಆ ಒಂದು ಕ್ರಿಯೇಟ್ ಆಗ್ತಿರುವಂಥ ಒಂದು ಡಿಸ್ಟರ್ಬೆನ್ಸನ್ನ ಯು ಹ್ಯಾವ್ ಟು ಅವಾಯ್ಡ್. ಅಂದರೆ ಯು ಕ್ಯಾನ್ ಪ್ಲಗ್ ಯುವರ್ ಇಯರ್ಫೋನ್ಸ್ ಟು ಯುವರ್ ಇಯರ್ಸ್, ಅಥವಾ ಯು ಕ್ಯಾನ್ ಕೀಪ್ ಸಮ್ ಸಾಫ್ಟ್ ಕಾಟನ್ ಲೈಕ್ ಥಿಂಗ್ಸ್ ಇನ್ ಯುವರ್ ಇಯರ್ಸ್. ಸೊ ಯಾವುದು ನಿಮ್ಮ ಒಂದು ಹೆಚ್ಚಾಗಿ ಯಾವುದು ಸೌಂಡನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ, ಸೊ ಅಂಥ ಒಂದು ಥಿಂಗ್ಸನ್ನ ಯು ಕ್ಯಾನ್ ಯೂಸ್ ಟು ಕ್ಲೋಸ್ ಯುವರ್ ಇಯರ್ಸ್. ಸೊ ಇಯರ್ಸ್ನ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ 50% ಆಫ್ ದ ನಾಯ್ಸ್ ಕಂಟ್ರೋಲ್ ಆಗುತ್ತೆ. 50% ಆಫ್ ದ ನಾಯ್ಸ್ ಕಂಟ್ರೋಲ್ ಆದರೆ ನಿಮಗೆ 50% ಆಫ್ ದ ಡಿಸ್ಟ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ಒನ್ ಥಿಂಗ್ ಯು ಕ್ಯಾನ್ ಫಾಲೋ. ಯು ಕ್ಯಾನ್ ಯೂಸ್ ದ headphones or earplugs or cotton, so that will help you to avoid the 50% of noise which is coming from the ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ನಿಮ್ಮ ಸುತ್ತಮುತ್ತ ಬರ್ತಾ ಇರುವಂಥ ಒಂದು ನಾಯ್ಸನ್ನು ಕಡಿಮೆ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಫೈನ್. ಸೊ ನೆಕ್ಸ್ಟ್ ಏನು ಅಂತಂದರೆ, ನೀವು ಓದಬೇಕಾದ್ರೆ ನಿಮಗೆ ಯಾರೇ ನೋಟ್ಸ್ ಕೊಟ್ಟಿದ್ರೂ ಕೂಡ ಆ ನೋಟ್ಸನ್ನು ಬಳಸಿ ನೀವು ಓದಬೇಕಾದ್ರೆ ಆ ನೋಟ್ಸ್ ಅಂದರೆ ಬೇರೆಯವರು ಮಾಡಿರೋ ನೋಟ್ಸ್ಗಿಂತ ನೀವೇ ನಿಮ್ಮ ಓನ್ ನೋಟ್ಸನ್ನು ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಯು ಅ ಲಾಟ್. ಓದಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಓದಬೇಕಾದ್ರೆ ಈ ರೀತಿ ನೋಟ್ಸ್ ಮಾಡ್ಕೊಡ್ತೀನಿ, ಶಾರ್ಟ್ ನೋಟ್ಸ್. ಓಕೆ, ಸೊ ಈಗ ಈ ನೋಟ್ಸಲ್ಲಿ ಏನಿದೆ ಅಂತಂದರೆ, ಈಗ ನಾನೊಂದು ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ಕ್ರೀಷನ್ ಬಗ್ಗೆ ಓದ್ತಾ ಇದ್ದೀನಿ ಅಂದರೆ, ಸೊ ಎಕ್ಸ್ಕ್ರೀಷನ್ ಅಂದರೆ ಏನು, ಎಕ್ಸ್ಕ್ರೀಷನಲ್ಲಿ ನೀವು ಮೇಯ್ನಾಗಿ ಏನು ತಿಳ್ಕೊಳ್ಬೇಕು. ಸೊ ಈ ರೀತಿ ನೀವು ಯಾವ ಟಾಪಿಕನ್ನು ನೀವು ಓದ್ತಿರ್ತೀರಾ ಆ ಟಾಪಿಕ್ಗೆ ರಿಲೇಟೆಡ್ ಆಗಿ ಏನು ಮಾಡಬೇಕು, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೋಟ್ಸ್. ಸೊ ಫ್ಯೂ ಮೇ ಟೆಲ್ ಲೈಕ್, ಮೇಡಮ್ ನಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಬರಲ್ಲ ಅಂತ. ಸಿ ಬೇಸಿಕಲಿ ಯಾರೇ ಒಬ್ಬ ಸ್ಟೂಡೆಂಟ್ಗೆ ಓದೋಕ್ಕೆ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಹೀ ಈಸ್ ಎಲಿಜಿಬಲ್ ಆಫ್ ಮೇಕಿಂಗ್ ಹಿಸ್ ಓನ್ ನೋಟ್ಸ್. ನಿಮ್ಮದೇ ಆದ ರೀತಿಯಲ್ಲಿ ನೀವು ನಿಮ್ಮ ನೋಟ್ಸನ್ನು ಮಾಡ್ಕೊಳ್ಬಹುದು. ಓಕೆ, ಇಟ್ ಈಸ್ ಪಾಸಿಬಲ್. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ದ ಕೆಪಾಸಿಟಿ, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ದ ಎಬಿಲಿಟಿ, ಬಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಯುವರ್ ಓನ್ ನೋಟ್ಸ್. ಸೊ ನೋಟ್ಸನ್ನು ಮಾಡ್ಕೊಳ್ಬೇಕು. ಸೊ ನೋಟ್ಸನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ವೆನ್ ಯು ಆರ್ ಮೇಕಿಂಗ್ ಯುವರ್ ಓನ್ ನೋಟ್ಸ್ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಏನು ಹೊಸ ಸೆಂಟೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಸೊ ಎವ್ರಿಥಿಂಗ್ ಈಸ್ ಕಮಿಂಗ್ ಔಟ್ ಫ್ರಮ್ ಯೋರ್ ಬ್ರೈನ್. As you all know that the brain is the thinking, that is in your brain the forebrain is the thinking part. ಸೊ ಯಾವಾಗ ನೀವು ಥಿಂಕಿಂಗ್ ಎಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ತೀರಾ, ಡೆಫಿನೆಟ್ಲಿ ವಾಟ್ ಎವರ್ ಯು ಮೇಕ್ ಬೈ ಯುವರ್ ಸೆಲ್ಫ್, ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಇನ್ಕ್ರೀಸ್ ಯುವರ್ ಕಾನ್ಸಂಟ್ರೇಷನ್. ಓಕೆ, ದ್ಯಾಟ್ ಈಸ್ ಒನ್ ಥಿಂಗ್ ಫಾರ್ ದ ಶೋರ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೀವು ಏನು ಓದ್ಕೋತೀರಾ, ಓಕೆ, ಸೊ ನೀವು ಏನು ಓದ್ಕೋತೀರಾ ಅದನ್ನು ತುಂಬ ಹೆಚ್ಚು ಟೈಮು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಯು ಹ್ಯಾವ್ ಟು ಟೀಚ್. ಹೌ ಟು ಟೀಚ್? ಹಾಗಾದರೆ ಏನು ಮಾಡ್ತೀರಾ ಟೀಚ್ ಮಾಡೋಕ್ಕೆ? ಡೂ ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಬೋರ್ಡ್? ನೋ, ಆಬ್ವಿಯಸ್ಲಿ ನಾಟ್. ನೀವು ಬೋರ್ಡ್ ಮುಂದೆ ನಿಂತ್ಕೊಳ್ಬೇಕಾಗಿಲ್ಲ. ಓಕೆ, ಟೀಚ್ ಮಾಡೋಕ್ಕೆ ವಾಟ್ ಯು ಕ್ಯಾನ್ ಡೂ ಇಸ್, you can talk to your friend over the phone once you finish completely reading. ನೀವು ಓದ್ಕೊಂಡ ನಂತರ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಕಾಲ್ ಮಾಡಿ ನೀವೇನು ಮಾಡ್ಬೋದು, ನೀವೇನು ಓದಿದ್ದೀರ ಎಕ್ಸ್ಪ್ಲೈನ್ ಮಾಡಬಹುದು, ಅಥವಾ ನಿಮಗೆ ನೀವೇ ಎಕ್ಸ್ಪ್ಲೈನ್ ಮಾಡ್ಕೊಳ್ಬಹುದು. ಸೊ ಯಾವಾಗ ವೆನ್ ಯು ಎಕ್ಸ್ಪ್ಲೈನ್ ದ ಟಾಪಿಕ್ಸ್ ವಿಚ್ ಯು ರೀಡ್, ಯು ಕ್ಯಾನ್ ರಿಮೆಂಬರ್ ಇಟ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ನೀವು ಓದಿದ್ದಕ್ಕಿಂತ ಕೇಳಿಸ್ಕೊಂಡಿದ್ದಂಥ ಒಂದು ಟಾಪಿಕ್ಸ್ನಾಗಿರ್ಬೋದು, ಓಕೆ, ನೋಡಿದಂಥ ಟಾಪಿಕ್ಸ್ನಾಗಿರ್ಬೋದು, ಅಥವಾ ಯಾರಿಗೂ ಎಕ್ಸ್ಪ್ಲೇನ್ ಮಾಡಿದಂಥ ಟಾಪಿಕ್ಸನ್ನು ಹೆಚ್ಚು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಫಾರ್ ದ ಶೋರ್. ಅರ್ಥ ಆಗ್ತಿದೆಯಾ? ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೀಡ್, ನೀವು ರಿಕಾಲ್ ಮಾಡಬೇಕು. ಸೊ ಟೀಚಿಂಗ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಸೊ ವೆನ್ ಯು ಟೀಚ್ ಸಮಥಿಂಗ್ ಟು ಯುವರ್ ಫ್ರೆಂಡ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ದಟ್ ಆಲ್ಸೋ ವಿಲ್ ಹೆಲ್ಪ್ ಯು ಟು ಇನ್ಕ್ರೀಸ್ ಯೋರ್ ಕಾನ್ಸಂಟ್ರೇಷನ್. ಓಕೆ, ಸೊ ಇದೆಲ್ಲದರ ಮಧ್ಯೆ ವಾಟ್ ಯು ಹ್ಯಾವ್ ಟು ಡೂ ಇಸ್, ಯು ಹ್ಯಾವ್ ಟು ಮೇಕ್ ಯುವರ್ ಸೆಲ್ಫ್ ಫ್ರೀ. ನಿಮಗೆ ನೀವು ಫ್ರೀ ಮಾಡ್ಕೊಳ್ಬೇಕು. ಫ್ರೀ ಮಾಡ್ಕೊಂಡ ನಂತರ ವಾಟ್ ಯು ಹ್ಯಾವ್ ಟು ಡೂ ಇಸ್, ಯು ಹ್ಯಾವ್ ಟು ಇಂಟರ್ಯಾಕ್ಟ್ ವಿತ್ ಯುವರ್ ಕಮ್ಯುನಿಟಿ. ನಿಮ್ಮ ಕಮ್ಯುನಿಟಿ ಜೊತೆ ನೀವು ಇಂಟರ್ಯಾಕ್ಟ್ ಮಾಡಬೇಕು. ವಾಟ್ ಕೈಂಡ್ ಆಫ್ ಇಂಟ್ರಾಕ್ಷನ್? ಸಿ, ಅಪಾರ್ಟ್ ಫ್ರಮ್ ದ ಸ್ಟಡೀಸ್ ಆಲ್ಸೋ ಯು ಕ್ಯಾನ್ ಇಂಟ್ರಾಕ್ಟ್. ಓಕೆ, ಮೇಕ್ ಯುವರ್ ಮೈಂಡ್ ಫ್ರೀ. ಸೊ ಕಂಪ್ಲೀಟಾಗಿ ಓದಿದ ನಂತರ ಏನು ಮಾಡಬೇಕು, ಮೇಕ್ ಯುವರ್ ಸೆಲ್ಫ್ ಫ್ರೀ ಆ್ಯಂಡ್ ಗೋ ಸ್ಪೀಕ್ ಟು ಯುವರ್ ಪೇರೆಂಟ್ಸ್.
ಓಕೆ, ಟಾಕ್ ವಿತ್ ಯುವರ್ ಫ್ರೆಂಡ್ಸ್, ಗೋ ಟು ಯುವರ್ ನೇಬರ್ ಆ್ಯಂಡ್ ಟಾಕ್ ವಿತ್ ದೆಮ್. ಸೊ ಈ ರೀತಿ ಎಲ್ಲನೂ ಮಾಡ್ಕೊಳ್ಬೋದು. ಸೊ ದೆರ್ ಆರ್ ಲಾಟ್ ಆಫ್ ಆಪ್ಷನ್ಸ್, ಆರ್ ಯು ಕ್ಯಾನ್ ಕಾಲ್ ಯುವರ್ ಫ್ರೆಂಡ್ ಓವರ್ ದ ಫೋನ್, ಯು ಕ್ಯಾನ್ ಟಾಕ್ ವಿತ್ ದೆಮ್. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಸೊ ಇಷ್ಟರ ಮಧ್ಯೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಮೇಕ್ ಸ್ಪೇಸ್ ಫಾರ್ ಯುವರ್ ಮೈಂಡ್ ಟು ಬಿ ಫ್ರೀ. ಸೊ ಏನು ಮಾಡಬೇಕು, ಇಂಟರ್ಯಾಕ್ಟ್ ವಿತ್ ದ ಕಮ್ಯುನಿಟಿ. As I told you, there are a lot of questions again passing over. So I will answer for all your question at the end of this video. Okay, please stay tuned to the video. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಇದೆಲ್ಲ ಆಯಿತು. ಈಗ ಸ್ಪೇಸ್ ತೊಗೊಂಡ್ರಿ, ಫೈನ್. ನೀವು ಸ್ಕೆಡ್ಯೂಲ್ ಮಾಡ್ಕೊಳ್ಬೇಕು. ಸೊ ಈಗ ನೀವು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಏನು ಮಾಡ್ತಾ ಇದ್ದೀರಾ, ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ನೋಟ್ಸನ್ನ ನೀವೇ ಮಾಡ್ಕೊಳ್ತಾ ಇದ್ದೀರಾ, ನಾಯ್ಸನ್ನು ಅವಾಯ್ಡ್ ಮಾಡ್ಕೊಳ್ತಾ ಇದ್ದೀರಾ, ಇದೆಲ್ಲ ಮಾಡಿ ನೀವು ಓದ್ಕೊಳ್ತಾ ಇದ್ದೀರಾ. ಫೈನ್. ಸೊ ಇದೆಲ್ಲ ಮಾಡಿ ಓದೋದ್ರ ಮಧ್ಯೆ ಏನು ಮಾಡಬೇಕು ನೀವು, ಯು ಹ್ಯಾವ್ ಟು ಮೇಕ್ ಸಮ್ ಅದರ್ ಥಿಂಗ್ ಎಕ್ಸ್ಟ್ರಾ. ವಾಟ್ ಈಸ್ ದ್ಯಾಟ್? ದಟ್ ಈಸ್ ಸ್ಕೆಡ್ಯೂಲ್. ನೀವು ನಿಮ್ಮ ಟೈಮನ್ನು ಸ್ಕೆಡ್ಯೂಲ್ ಮಾಡಬೇಕು. ವೆದರ್ ಯು ಆರ್ ಗೋಯಿಂಗ್ ಟು ರೀಡ್ ಇನ್ ದ ಮಾರ್ನಿಂಗ್ ಆರ್ ಇನ್ ದ ನೈಟ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಟ್ ಈಸ್ ಬೆಟರ್ ಟು ರೀಡ್ ಇನ್ ದ ಮಾರ್ನಿಂಗ್. ಬಿಕಾಸ್ ಈಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವೆಲ್ಲ ಮನೆಯಲ್ಲೇ ಇರೋದ್ರಿಂದ, ಓಕೆ, ಸೊ ನೀವು ಆಲ್ಮೋಸ್ಟ್ ಈಗ COVID-19 ಇರೋದ್ರಿಂದ ಕಂಪ್ಲೀಟ್ಲಿ ಯು ಆರ್ ಅಟ್ ಹೋಮ್. ಸೊ ನಿಮ್ಮ ಟೈಮನ್ನು, ಈ ಮಾರ್ನಿಂಗ್ ಟೈಮ್ ಏನಿದೆ, ಕಂಪ್ಲೀಟಾಗಿ ನೀವು ಓದ್ಕೊಳ್ಳೋಕ್ಕೆ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಟೈಮ್ ಟೇಬಲ್ ಕೂಡ ಹೇಳ್ತೀನಿ. ಬಿಕಾಸ್ ಲಾಟ್ ಆಫ್ ದ ಸ್ಟೂಡೆಂಟ್ಸ್ ವೇರ್ ಆಸ್ಕಿಂಗ್, ಮೆನಿ ಸ್ಟೂಡೆಂಟ್ಸ್ ವೇರ್ ಆಸ್ಕಿಂಗ್ ಅಬೌಟ್ ದ ಟೈಮ್ ಟೇಬಲ್. ಮೇಡಮ್ ಇವತ್ತಿಂದ ಓದೋಕ್ಕೆ ಶುರು ಮಾಡಿದ್ರು, ನಾನು ಎಕ್ಸಾಮಲ್ಲಿ 40 ಔಟ್ ಆಫ್ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನಾನು ಔಟ್ ಆಫ್ ಔಟ್ ತೊಗೊಳ್ಬೇಕು. ಸೊ ಹೇಗೆ ತೊಗೊಳ್ಳೋದು, ಯಾವ ರೀತಿ ಟೈಮ್ ಟೇಬಲ್ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಸೊ ಇನ್ ಮೈ ನೆಕ್ಸ್ಟ್ ಲೈವ್ ಐ ವಿಲ್ ಆನ್ಸರ್ ಫಾರ್ ದ್ಯಾಟ್ ಆಲ್ಸೋ. ಓಕೆ, ಸೊ ನೀವೇನು ಮಾಡಬೇಕು, ಯು ಆರ್ ಗೋಯಿಂಗ್ ಟು ಸ್ಕೆಡ್ಯೂಲ್ ಯುವರ್ ಟೈಮ್, ವೆದರ್ ಯು ಆರ್ ಗೋಯಿಂಗ್ ಟು ರೀಡ್ ಇನ್ ದ ಮಾರ್ನಿಂಗ್ ಆರ್ ಇನ್ ದ ಆಫ್ಟರ್ನೂನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. So it is not that every family's background is same, right? Few will be having lot of disturbance during the daytime. So anta ಒಂದು ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಕೆಡ್ಯೂಲ್ ಯುವರ್ ಟೈಮ್ ಫಾರ್ ದ ನೈಟ್. ಅಂದರೆ ನೈಟ್ ಟೈಮ್ ನೀವು ಮಾರ್ನಿಂಗ್ ರೆಸ್ಟ್ ಮಾಡಿ, ಆದಷ್ಟು ನೈಟ್ ಏನು ಮಾಡ್ಬೋದು, ನಿಮ್ಮ ಟೈಮನ್ನು ನೀವು ಸ್ಕೆಡ್ಯೂಲ್ ಮಾಡಿ ಆ ಟೈಮಲ್ಲಿ ಯು ಕ್ಯಾನ್ ಸ್ಟಡಿ. ಬಟ್ ಐದರ್ ಇನ್ ದ ಮಾರ್ನಿಂಗ್ ಆರ್ ಇನ್ ದ ನೈಟ್ ಯು ಹ್ಯಾವ್ ಟು ಸ್ಕೆಡ್ಯೂಲ್ ಯುವರ್ ಟೈಮ್ ಫಾರ್ ದ ಸ್ಟಡೀಸ್. ಓಕೆ, ಸೊ ಈ ಟೈಮಲ್ಲಿ ನಾನು ಈ ಸಬ್ಜೆಕ್ಟನ್ನು ಓದ್ತೀನಿ ಅಂತ ನೀವು ಕಂಪ್ಲೀಟಾಗಿ ಸ್ಕೆಡ್ಯೂಲ್ ಮಾಡ್ಕೊಳ್ಬೇಕು. ಫೈನ್. ಸೊ ಇಷ್ಟೆಲ್ಲ ಆಯಿತು. ಸೊ ಲಾಸ್ಟಲ್ಲಿ ನೀವೇನು ಮಾಡ್ತೀರಾ, ಸೊ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಇಟ್ ಸೌಂಡ್ಸ್ ವೆಲ್. ನಾನು ಹೇಳುವಾಗ ನಿಮಗೆ ಏನಾಗುತ್ತೆ, ದಿಸ್ ಆಲ್ ಥಿಂಗ್ಸ್ ವಿಲ್ ಸೌಂಡ್ಸ್ ವೆಲ್. ಬಟ್ ಫೈನಲಿ ಇದನ್ನು ಅಪ್ಲೈ ಮಾಡೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಅಪ್ಲೈ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ವಾಟ್ ಎವರ್ ಯು ಹಿಯರ್ ಇಸ್ ಜಸ್ಟ್ it's just a waste of time and everything is waste. Okay, it should not happen like that. Whatever you're doing, whatever you're listening, you have to apply. So ನೀವು ಏನು ಅಪ್ಲೈ ಮಾಡ್ತೀರಾ, ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಅಗೈನ್ somebody is asking about the timetable. Definitely in my tomorrow's video, okay, I'm going to upload the timetable for you. Okay, that how can you manage your time to complete all the syllabus. Definitely I'm going to help with that also. ಸೊ ಫೈನಲಿ ಏನು ಮಾಡ್ತೀರಾ ಅಂದರೆ, ತುಂಬ ದೊಡ್ಡ ಮಿಸ್ಟೇಕ್ ಏನಾಗುತ್ತೆ ಮನೆಯಲ್ಲಿ ಅಂತಂದರೆ, ಸೊ ನೀವು ಓದ್ತಿರ್ತೀರಾ, ಸೆಲ್ ಫೋನ್ ರಿಂಗ್ ಆಗುತ್ತೆ ಅಥವಾ ಮನೆಗೆ ಯಾರೋ ಬರ್ತಾರೆ. ಸೊ ಆಗ ಏನಾಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆ ಹೋಗುತ್ತೆ, ರೈಟ್? ಸೊ ಇದು ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಆಗುವಂಥ ಒಂದು ಥಿಂಗ್. ಇಟ್ ಮೇ ಬಿ ಯು ಆರ್ ಮೀ. ಏನಾಗುತ್ತೆ, ಡಿಸ್ಟ್ರ್ಯಾಕ್ಟ್ ಆಗ್ತೀವಿ. ಯಾವಾಗ ನಮ್ಮ ಮೊಬೈಲ್ ಫೋನ್ ರಿಂಗ್ ಆಗುತ್ತೆ, ಯಾರಾದರೂ ಮನೆ ಒಳಗಡೆ ಎಂಟರ್ ಆಗ್ತಾರೆ, ಸೊ ನಾವೇನಾಗ್ತೀವಿ, ಫಸ್ಟ್ ಡಿಸ್ಟ್ರ್ಯಾಕ್ಟ್ ಆಗ್ತೀವಿ. ನಾವು ಎಷ್ಟೇ ಡೀಪಾಗಿ ಸ್ಟಡಿ ಮಾಡ್ತಿದ್ರು ಕೂಡ ನಮ್ಮ ಒಂದು ಬ್ರೈನಲ್ಲಿರುವಂಥ ಸಿಗ್ನಲ್ಸ್ ಏನು ಮಾಡುತ್ತೆ, ಡೈವರ್ಟ್ ಮಾಡೋ ರೀತಿ ನಮ್ಮನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ನಾವು ಡೈವರ್ಟ್ ಆಗೋ ರೀತಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಆ ಒಂದು ಮಿಸ್ಟೇಕನ್ನು ಯು ಹ್ಯಾವ್ ಟು ಅವಾಯ್ಡ್. ಓಕೆ, ನೀವು ಆ ಮಿಸ್ಟೇಕನ್ನು ಅವಾಯ್ಡ್ ಮಾಡಬೇಕು. ಸೊ ಯಾರೇ ಫೋನ್ ಮಾಡಲಿ, ಮನೆಗೆ ಯಾರೇ ಪರ್ಸನ್ಸ್ ಎಂಟರ್ ಆಗಲಿ, ಏನು ಮಾಡಬೇಕು, ಸೊ ನಿಮ್ಮ ಮೈಂಡಲ್ಲಿ ಸ್ಕೆಡ್ಯೂಲ್ ಆಗಿರುವಂಥ ಟೈಮ್ ಟೇಬಲ್ ಪ್ರಕಾರ ಏನು ಮಾಡಬೇಕು, ಯು ಕೀಪ್ ಆನ್ ಸ್ಟಡಿ. ನೀವೇನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಸೊ ಫೋನ್ ರಿಂಗ್ ಆದಾಗಲಿ ಅಥವಾ ಯಾರೋ ಮನೆಗೆ ಬಂದಾಗಲಿ ನೀವೇನು ಮಾಡಬಾರ್ದು, ಯು ಶುಡ್ ನಾಟ್ ಡಿಸ್ಟರ್ಬ್. ನೀವು ಡಿಸ್ಟರ್ಬ್ ಆಗಲೇಬಾರ್ದು. ಇಫ್ ಯು ಡಿಸ್ಟರ್ಬ್, ಸೊ ಡೆಫಿನೆಟ್ಲಿ ನೀವು ಏನೆಲ್ಲ ಟೆಕ್ನಿಕ್ಸನ್ನು ಅಪ್ಲೈ ಮಾಡಿದ್ರೂ ಕೂಡ ಯು ಆರ್ ನಾಟ್ ಏಬಲ್ ಟು ಫೋಕಸ್ ಆನ್ ಯುವರ್ ಸ್ಟಡೀಸ್. ನೀವು ಫೋಕಸ್ಡ್ ಆಗಿರಬೇಕು ಅಂತಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಫಾಲೋ ಆಲ್ ದಿಸ್ ಥಿಂಗ್ಸ್. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್
improve your concentration, and all the students, all of you, whoever is messaging, whoever is not messaging, ಯಾರಾದರೂ ಆಗಿರ್ಬೋದು, everybody, okay, all of you can score good marks in the examination. Of course you can score out of 4 in your examination. ಓಕೆ, ಸೊ ನೀವು ಕ್ವೆಶನ್ಸನ್ನೆಲ್ಲ ಓದಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಈಗ ಕೆಲವೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಟಡಿ ಟಿಪ್ಸ್ ಪ್ರಕಾರ. ನಾನು ಅಂದರೆ ನಿಮಗೆ ಸ್ಟಡಿ ಟಿಪ್ಸ್ ಕೊಡೋಕ್ಕೋಸ್ಕರ ನಾನೊಂದು ಕೆಲವೊಂದು ಶಾರ್ಟ್ಸನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಶಾರ್ಟ್ಸಲ್ಲಿ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಬಂದಿದ್ದೀನಿ ನಿಮ್ಗೆ. ಏನಂತಂದರೆ ಕ್ವೆಶನನ್ನು ಓದಬೇಕಾದ್ರೆ ನೀವೇನು ಮಾಡಬೇಕು, ನಾಟ್ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ವಿಚ್ ಇಸ್ ನಾಟ್ ರಿಲೇಟೆಡ್. ಸೊ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೀಡ್ ಸಚ್ ಕ್ವೆಶನ್ ವೆರಿ ಕೇರ್ಫುಲಿ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಇಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಿನ್ನೆ ಕೂಡ ಒಂದು ಟಿಪ್ ಹೇಳಿದೆ ನಿಮಗೆ, ಮ್ಯಾಥಮ್ಯಾಟಿಕ್ಸಲ್ಲಿ ನೀವು ಸಮ್ಸ್ ಏನಾದರೂ ತುಂಬ ಲೆಂದಿ ಆಗಿದ್ದರೆ ಆ ಈಕ್ವೇಷನ್ಸನ್ನು ಸಾಲ್ವ್ ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಬಂದಿರುವಂಥ ಒಂದು ಪ್ರಾಡಕ್ಟ್ ಏನಿದೆ, ಆನ್ಸರ್ ಏನಿದೆ, ಸೊ ಅದನ್ನು ಏನು ಮಾಡ್ಬೋದು, ಈಕ್ವೇಷನ್ಗೆ ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಈ ರೀತಿಯೆಲ್ಲ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಎವ್ರಿ ಡೇ ಶಾರ್ಟ್ಸಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಸಂಬಡಿ ಈಸ್ ಆಸ್ಕಿಂಗ್ ಮೀ ಟು ಮ್ಯೂಟ್ ದ ನೋಟಿಫಿಕೇಶನ್. ಓಕೆ, all the messages are visible, some messages are okay. Now I have hidden my charts. Okay, I think ನಾನು ಆಸ್ ಐ ಟೋಲ್ಡ್ ಯು ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ನಿಮಗೆ ಆನ್ಸರ್ ಮಾಡುವಾಗ ಚಾಟ್ನ ಆನ್ ಮಾಡ್ತೀನಿ. ಸೊ ಇದಿಷ್ಟು ಕೂಡ ನೀವು ಫಾಲೋ ಮಾಡಬೇಕಾಗಿರೋದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಫಸ್ಟ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಕೀಪ್ ಯೋರ್ ಓನ್ ಸ್ಪೇಸ್. ಅಂದರೆ ನೀವು ಯಾವ ಜಾಗದಲ್ಲಿ ಕೂತ್ಕೊಳ್ತೀರಾ ಆ ಜಾಗದಲ್ಲಿ ನೀವು ಬುಕ್ಸನ್ನು ಇಟ್ಕೊಳ್ಬೇಕು. ಓಕೆ, ಒಂದು ಟೇಬಲ್ ಆಗಿರ್ಬೋದು. ನಿಮಗೆ ಟೇಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಮನೇಲಿ ಟೇಬಲ್ಲೇ ಇರಬೇಕು ಅಂತ ಏನಿಲ್ಲ, ಟೇಬಲ್ ಇಲ್ಲ ಅಂದರೂ ಕೂಡ ನೋ ಪ್ರಾಬ್ಲಮ್. ಸೊ ನೀವು ಯಾವ ಪ್ಲೇಸಲ್ಲಿ ಕೂತ್ಕೊಂಡು ಓದ್ತೀರಾ ಆ ಪ್ಲೇಸಲ್ಲಿ ಬುಕ್ಸನ್ನು ಇಟ್ಕೊಳ್ಳಿ. ಸೊ ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಪೆನ್ ಇದೆಯಾ, ಏನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಕೂಡ ನೀವು ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಆ ಪ್ಲೇಸ್ಗೆ ಹೋದ ತಕ್ಷಣ ನಾನು ಓದಬೇಕು ಅನ್ನೋ ಒಂದು ಏನಾಗಬೇಕು, ಮೆಂಟಾಲಿಟಿ ಡೆವಲಪ್ ಆಗಬೇಕು. ಆ ರೀತಿ ನೀವು ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಥಿಂಗ್ ಏನು ಹೇಳಿದೆ, ನಿಮ್ಮ ಟಂಗನ್ನು ರೆಸ್ಟಲ್ಲಿ ಇಟ್ಕೊಳ್ಬಾರ್ದು. ಯಾವಾಗ ನಿಮ್ಮ ಟಂಗ್ ರೆಸ್ಟಲ್ಲಿರುತ್ತೆ, ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ, ಯು ವಿಲ್ ಬಿ ಆಟೋಮೆಟಿಕಲಿ ಫಾಲೋಯಿಂಗ್ ಇನ್ ಟು ಸ್ಲೀಪ್. ದಿಸ್ ಈಸ್ ಅ ಸೈಂಟಿಫಿಕಲಿ ಪ್ರೂವನ್. ಓಕೆ, ಸೊ ನೆಕ್ಸ್ಟ್ ಏನು ಹೇಳಿದೆ, ಟ್ರೈ ಟು ಕಂಟ್ರೋಲ್ ಆ್ಯಂಡ್ ಅವಾಯ್ಡ್ ದ ನಾಯ್ಸ್ ವಿಚ್ ಇಸ್ ಕಮಿಂಗ್ ಇನ್ ಆ್ಯಂಡ್ ಅರೌಂಡ್. ನಿಮ್ಮ ಸುತ್ತಮುತ್ತ ಬರ್ತಾ ಇರೋಂಥ ಒಂದು ವಾಯ್ಸ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ ಹೇಳಿದೆ, ರೈಟ್? ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಟಾರ್ಟ್ ಮೇಕಿಂಗ್ ಯುವರ್ ನೋಟ್ಸ್. ಸಾಕಷ್ಟು ಪಾಯಿಂಟ್ಸನ್ನು ಹೇಳಿದ್ದೀನಿ ನಾನು ನಿಮಗೆ. ಸೊ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮಷ್ಟಿಗೆ ನೀವು ಎಂಗೇಜ್ ಆಗಿರಬೇಕು. ಏನು ಮಾಡಬೇಕು, ನೋಟ್ಸ್ ಮಾಡ್ಕೊಂಡಿದ್ದ ತಕ್ಷಣ ಆ ನೋಟ್ಸನ್ನು ನೀವು ಮತ್ತೆ ಮತ್ತೆ ರಿಕಾಲ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಓನ್ ನೋಟ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಬೆಟರ್ ದೆನ್ ದ ಅದರ್ ನೋಟ್ಸ್. ಬೇರೆ ಯಾರೋ ಮಾಡಿರೋ ನೋಟ್ಸ್ಗಿಂತ ನಿಮ್ಮ ಓನ್ ನೋಟ್ಸ್ ನಿಮ್ಮನ್ನ ತುಂಬ ಸರ್ವೈವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೂ ಹೆಚ್ಚಾಗಿ ನೆನ್ಪಿಟ್ಕೊಳ್ಳೋ ವಿಧಾನ ಏನು ಅಂತಂದರೆ, ನೀವು ಏನು ಕಲ್ತಿರ್ತೀರಾ ಅದನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಿ. ಐದರ್ ಬೈ ಟಾಕಿಂಗ್ ಟು ದೆಮ್, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ, ಅಥವಾ ನಿಮ್ಗೆ ಯಾರೂ ಸಿಗಲಿಲ್ವಾ, ಸೊ ನಿಮಗೆ ನೀವೇ ಏನು ಮಾಡಬೇಕು, ರಿವೈಸ್ ಮಾಡಬೇಕು ಎಟ್ ಫೈನಲ್. ಸೊ ಈ ರೀತಿ ಮಾಡೋದ್ರಿಂದ ಡೆಫಿನೆಟ್ಲಿ ಯು ಆಲ್ ವಿಲ್ ಇನ್ಕ್ರೀಸ್ ಯುವರ್ ಕಾನ್ಸಂಟ್ರೇಷನ್ ಲೆವೆಲ್. ಎಲ್ರಿಗೂ ಕೂಡ ಕಾನ್ಸಂಟ್ರೇಷನ್ ಲೆವೆಲ್ 100% ಇನ್ಕ್ರೀಸ್ ಆಗೇ ಆಗುತ್ತೆ. ದ್ಯಾಟ್ ಈಸ್ ಫಾರ್ ಶೋರ್. ಈ ಟೆಕ್ನಿಕ್ಸ್ನೆಲ್ಲ ಅಪ್ಲೈ ಮಾಡ್ತಾ ಬನ್ನಿ. ಫೈನ್. ಸೊ ನಾವ್ ಇಟ್ ಇಸ್ ಟೈಮ್ ಟು ಆನ್ಸರ್ ಫಾರ್ ಯುವರ್ ಕಮೆಂಟ್ಸ್. ಸೊ ಈಗ ಏನೇನು ಕಮೆಂಟ್ಸ್ ಬರುತ್ತೆ ನೋಡೋಣ. ಸೊ ಕಮೆಂಟ್ಸ್ ಅಂದರೆ ದಟ್ ಮೀನ್ಸ್ ಮೆನಿ ಆರ್ ಆಸ್ಕಿಂಗ್ ದ ಕ್ವೆಶನ್ಸ್, ರೈಟ್? ಸೊ ನೋಡೋಣ ಏನೇನು ಕ್ವೆಶನ್ಸ್ ಇದೆ ಅಂತ. ಲೆಟ್ ಮೀ ಆಸ್ಕ್. ಓಕೆ, ಸೊ ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್ ನೌ. If we focus what you are giving MCQ in science, can we score 40 on 40? Definitely. ನೀವೆಲ್ಲರೂ ಕೂಡ 40ಗೆ 40ನ ಸ್ಕೋರ್ ಮಾಡಬಹುದು ಡೆಫಿನೆಟ್ಲಿ. ಬಿಕಾಸ್ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಓಕೆ, ಆಲ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಐ ಥಿಂಕ್ 1 second. ಓಕೆ, ಸೊ ನಾನು ಏನೆಲ್ಲ ಕ್ವೆಶನ್ಸನ್ನು ಕೊಡ್ತಾ ಇದ್ದೀನಿ, ಎಸ್ಪೆಷಲಿ ಫ್ರಮ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ಕವರ್ ಮಾಡಿದ್ದೀನಿ. ಫೈನ್. ಸೊ ಯಾವುದೇ ರೀತಿ ಡೌಟ್ಸ್ ಬೇಡ. ಇನ್ನೂ ಕೂಡ ಪ್ರಾಕ್ಟೀಸ್ ಪೇಪರ್ಸನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಡೆಫಿನೆಟ್ಲಿ ನೀವು ಅದನ್ನು ಫಾಲೋ ಮಾಡೋದ್ರಿಂದ ನನ್ನ ಕಡೆಯಿಂದ ನಿಮಗೆ 26 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಇನ್ನು ಫಿಸಿಕ್ಸ್ ನೀವು ದೀಪಾ ಮೇಡಮ್ ಚಾನಲ್ನ ಫಾಲೋ ಮಾಡಬೇಕು. DBS ಮ್ಯಾಥ್ನ ಫಾಲೋ ಮಾಡೋದ್ರಿಂದ ಅಲ್ಲಿ ಫಿಸಿಕ್ಸ್ ನಿಮಗೆ ಯಾವ ರೀತಿ ಸಾಲ್ವ್ ಮಾಡಬೇಕು,
ಸಮ್ಸ್ ಆಗಿರ್ಬೋದು ಅಥವಾ ರೇ ಡಯಾಗ್ರಾಮ್ಸ್ ರಿಲೇಟೆಡ್ ಕ್ವೆಶನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಕ್ವೆಶನ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಶಿ ವಿಲ್ ಗೈಡ್ ಯು. ಸೊ ಮ್ಯಾಮ್ ಡೂ ಸೈನ್ಸ್ ಫಾರ್ 40 on 40. ಸಿ 40 on 40 ಇನ್ ದ ಸೆನ್ಸ್ ಪ್ರಾಕ್ಟೀಸ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ, ರೈಟ್? ಸೊ ಆ ಪ್ರಾಕ್ಟೀಸ್ ಪೇಪರ್ಸ್ನೆಲ್ಲ ನೀವು ಲೈಕ್ ಇಫ್ ಯು ಫಾಲೋ ಇಟ್ಸ್ ಮೋರ್ ದೆನ್ ಎನಫ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಲೆಸನ್ ವೈಸ್ ಆ್ಯಂಡ್ ಪ್ರಾಕ್ಟೀಸ್ ಪೇಪರ್ಸ್ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಇಟ್ ಇಸ್ ಮೋರ್ ದೆನ್ ಎನಫ್. ಡೆಫಿನೆಟ್ಲಿ ಯು ಆಲ್ಸ್ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, live charts are stopped. Okay, fine. So now I think again the charts are moving. Okay, ma'am, one doubt, SSLC marks they will put in school? Definitely not. ಇದು ಬೋರ್ಡಿಂದ ಬರುತ್ತೆ ನೋಡಿ, ನಿಮ್ಗೆ ಯಾರಿಗೂ ಕೂಡ ಡೌಟ್ ಬೇಡ. ಆ್ಯಸ್ ಯು ಆಲ್ ಆರ್ ರೈಟಿಂಗ್ ದ ಎಕ್ಸಾಮಿನೇಷನ್ ಇನ್ ದ ಎಕ್ಸಾಮಿನೇಷನ್ ಸೆಂಟರ್ಸ್ ವಿಚ್ ಇಸ್ ನಾಟ್ ಕಂಪ್ಲೀಟ್ಲಿ ಲೈಕ್ ಅಲಾಟೆಡ್ ಇನ್ ಯೋರ್ ಸ್ಕೂಲ್ಸ್. ಅಂದರೆ ನಿಮ್ಮ ಸ್ಕೂಲ್ಸಲ್ಲೇ ಸೆಂಟರ್ಸ್ ಇರಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಬಿಕಾಸ್ ಅವರವರ ಸ್ಕೂಲ್ಗೆ ಅವರವ್ರದ್ದೇ ಸೆಂಟರ್ಸ್ ಇರೋದಿಲ್ಲ, ಬೇರೆ ಬೇರೆ ಸೆಂಟರ್ಸ್ನ ಹಾಕಿರ್ತಾರೆ. ಸೊ ನಿಮ್ಗೆ ಯಾವ ಸೆಂಟರ್ ಇರುತ್ತೋ ಅಲ್ಲಿ ಹೋಗಿ ನೀವು ಎಕ್ಸಾಮಿನೇಷನನ್ನು ಬರೀತೀರಾ. ಆ್ಯಂಡ್ ನೀವು ಬರೆದಂಥ ಎಕ್ಸಾಮ್ OMR ಶೀಟಲ್ಲಿ ಫೀಡ್ ಆಗಿರುತ್ತೆ. ಸೊ ಫೀಡ್ ಆಗಿದ್ದ ಮೇಲೆ ಅದು ಗೌರ್ಮೆಂಟಲ್ಲಿ ಏನಾಗುತ್ತೆ, ಆ OMR ಶೀಟ್ ಸ್ಕ್ಯಾನ್ ಮಾಡಿ ಆನ್ಸರ್ಸನ್ನು ವೆರಿಫೈ ಮಾಡ್ತಾರೆ. ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಏನು ಮಾಡ್ತಾರೆ, ಮಾರ್ಕ್ಸನ್ನು ಗೌರ್ಮೆಂಟಿಂದಾನೆ ಅಂದರೆ ಡಿಪಾರ್ಟ್ಮೆಂಟಿಂದಾನೆ ಅಲಾಟ್ ಮಾಡ್ತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಮ್ಯಾಮ್ ಪ್ಲೀಸ್ ಟೆಲ್ ಅಬೌಟ್ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಗ್ರಾಮರ್, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಗ್ರಾಮರ್. ಸಿ ಇವತ್ತು ನಾನು ಸಾಂಸ್ಕ್ರಿಟ್ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಸ್ ಐ ಟೋಲ್ಡ್ ಯು, ನನಗೆ ಏನೆಲ್ಲ ಮೆಟೀರಿಯಲ್ಸ್ ಸಿಗುತ್ತೆ ಮ್ಯಾಕ್ಸಿಮಮ್ ಎಲ್ಲ ಮೆಟೀರಿಯಲ್ಸನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಐ ಟೋಲ್ಡ್, ವಾಟ್ ಎವರ್ ಬೆಸ್ಟ್ ಇಸ್ ಪಾಸಿಬಲ್ ಫ್ರಮ್ ಮೈ ಸೈಡ್, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ವಿತ್ ದ್ಯಾಟ್. ನೆಕ್ಸ್ಟ್, ಲೈವ್ ಚಾರ್ಟ್ಸ್ ಆರ್ ಸ್ಟಾಪ್ಡ್. Okay, any other question? Thank you so much, ma'am. Definitely most welcome. I'm the one, I feel very happy when you feed the positive comments. Okay, so ma'am, when will be the exam? See, according to me and according to whatever I hear from the educational department, ನಿಮಗೆ ನಾಳೆ ಅಥವಾ ನಾಳೆ, ದಟ್ ಈಸ್ ದ ನೆಕ್ಸ್ಟ್ ವೀಕ್ ಅಲ್ಲ, ನಾಳೆ ಇಸ್ ದ ನೆಕ್ಸ್ಟ್ ವೀಕ್. ಸೊ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಟೈಮ್ ಟೇಬಲನ್ನು ಕೊಡ್ತಾರೆ. ಪ್ರಾಬಬಲಿ ನಿಮಗೆ ನಾಳೆನೇ ಟೈಮ್ ಟೇಬಲ್ ಸಿಗಬಹುದು. ನಿಮ್ಮ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನಾಳೆನೇ ಸಿಗ್ಬೋದು. ಸೊ ಟೈಮ್ ಟೇಬಲ್ ಸಿಕ್ಕಿದ ತಕ್ಷಣ ನಾನು ನಿಮ್ಮ ಜೊತೆ ಮತ್ತೆ ಲೈವ್ ಚಾಟಿಗೆ ಬಂದು ಆ ಟೈಮ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಎಕ್ಸ್ಪ್ಲೇನ್ ಆನ್ ದ ಬೋರ್ಡ್. ಎಸ್, ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಸ್ಟ್ ಸೆಷನ್ಸ್ ಮಾಡುವಂಥದ್ದು. ನಾನು ಏನು ಲೈವ್ ಸೆಷನ್ಸ್ನಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಐ ವಿಲ್ ಅಕ್ಸೆಪ್ಟ್ ಯುವರ್ ಐಡಿಯಾಸ್. ಎನಿಥಿಂಗ್ ಎಲ್ಸ್, ಎನಿ ಅದರ್ ಕ್ವೆಶನ್ಸ್ ಇಫ್ ಯು ವಾಂಟ್ ಟು ಆಸ್ಕ್ ಮೀ, ಯು ಕ್ಯಾನ್ ಆಸ್ಕ್. ಓಕೆ, ಎನಿ ಅದರ್ ಕ್ವೆಶನ್ಸ್ ಇಫ್ ಇಟ್ ಈಸ್ ದೇರ್, ಇಟ್ ಈಸ್ ವೆಲ್ಕಮ್. ಓಕೆ ಮ್ಯಾಮ್, ಕನ್ನಡದಲ್ಲಿ ವಿಡಿಯೋ ಮಾಡಲ್ವಾ ಮ್ಯಾಮ್? ಸೊ ನಾನು ನಿನ್ನೆನೂ ಕೂಡ ಹೇಳಿದೆ ನಿಮಗೆ, ಬೇಸಿಕಲಿ ಕನ್ನಡ ವೀಡಿಯೋಸ್ ಕೆಲವೊಂದು ಅಪ್ಲೋಡ್ ಮಾಡಿದ್ದೀನಿ. ಫೈನ್, ದಿನಕ್ಕೆ ಒಂದರಂತೆ ಅಟ್ಲೀಸ್ಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕನ್ನಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತೀನಿ, ಕನ್ನಡದಲ್ಲಿ ಖಂಡಿತ ಮಾಡ್ತೀನಿ. ಓಕೆ ಮ್ಯಾಮ್, ವಿ ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಅಂತ ಕೇಳ್ತಾ ಇದ್ದೀರಾ. ಅಫ್ಕೋರ್ಸ್ ನಾನು ಮೊದಲೇ ನಿಮಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಏನಂತಂದರೆ, ಸಿ ಈಗ ಡೈರೆಕ್ಟ್ ಕ್ವಶನ್ಸ್ ಕೊಡ್ತೀವಿ, ಈಸಿ ಕ್ವಶನ್ಸ್ ಕೊಡ್ತೀವಿ ಅಂತಂದರೆ ಇಟ್ ಈಸ್ ನಾಟ್ ದಟ್ ಎಕ್ಸಸೈಸ್ ಪಾರ್ಟಿಂದ ಕೊಡಬೇಕು ಅಂತ ಅಲ್ಲ. ಸೊ ಈಸಿ ಕ್ವೆಶನ್ಸ್ ಅಂದರೆ ಅದೊಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇಕ್ವೇಷನ್ ಆಗಿರ್ಬೋದು. ಸೊ ಅದು ಇನ್ ಬಿಟ್ವೀನ್ ದ ಟೆಕ್ಸ್ಟ್ ಬುಕ್. ಅಂದರೆ ಈಗ ಓವರಾಲ್ ಆಗಿ ನಿಮಗೆ ಎಕ್ಸಾಮ್ ಈ ಎಕ್ಸಸೈಸಲ್ಲಿ ಏನಿರುತ್ತೆ, ಇಟ್ ಈಸ್ ಫ್ರಮ್ ಆ್ಯಂಡ್ ಇನ್ ಬಿಟ್ವೀನ್ ದ ಟೆಕ್ಸ್ಟ್ ಅಲ್ವಾ. ಸೊ ಅದನ್ನೇ ನಿಮಗೆ ಎಕ್ಸಸೈಸಲ್ಲಿ ಕೊಟ್ಟಿರ್ತಾರೆ. ಸೊ ಇನ್ ಬಿಟ್ವೀನ್ ದ ಟೆಕ್ಸ್ಟ್ ಆದರೂ ಕೇಳ್ಬೋದು, ಎಕ್ಸಸೈಸಿಂದ ಆದರೂ ಕೇಳ್ಬೋದು. ಸೊ ಕಂಪ್ಲೀಟಾಗಿ ಲೈನ್ ಬೈ ಲೈನ್ ನೀವು ಓದ್ಕೊಂಡು ಬರೋದ್ರಿಂದ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಎವ್ರಿ ಇಯರ್ ಆಗಿ ಈ ವರ್ಷ ಕೂಡ ಟಾಪರ್ಸ್ ಇರ್ತಾರಾ? ಪ್ರಾಬಬಲಿ ಇರ್ತಾರೆ, ಬಟ್ ಈ ವರ್ಷ ತುಂಬ ಜನ ಟಾಪರ್ಸ್ ಬರುವಂಥ ಚಾನ್ಸಸ್ ಇದೆ, ಆ್ಯಸ್ ಇಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಓಕೆ, ಸೊ ಎನಿ ಅದರ್ ಕ್ವೆಶನ್ಸ್ ಇಫ್ ಯು ಹ್ಯಾವ್, ಯು ಕ್ಯಾನ್ ಆಸ್ಕ್ ಮೀ. Okay, I will be there for 3 more minutes. 3 more minutes I will be in live so that I can answer for your question. And I had given lot of things like how to improve your concentration anta. So few more study tips jote ಇನ್ನೊಂದಷ್ಟು ಲೈವ್ನ ಮಾಡೋಣ ಅಂತಿದ್ದೀನಿ, ಜಸ್ಟ್ ಟು ಎನ್ಕರೇಜ್ ಯು ಆಲ್ ಅಷ್ಟೇ. ನಿಮ್ಮನ್ನೆಲ್ಲ ಎನ್ಕರೇಜ್ ಮಾಡೋಣ, ಟು ಕೀಪ್ ಯು ಆಲ್ ಮೋಟಿವೇಟೆಡ್, ಟು ಕೀಪ್ ಯು ಆಲ್ ಪಾಸಿಟಿವ್.
because you have to study continuously till your examination finishes without losing your what is that continuation. So you don't be disheart ಆಗಬಾರ್ದು, ಕಂಟಿನ್ಯೂಸ್ ಆಗಿ ನೀವು ಓದಬೇಕು. ಮೇಕ್ ಸ್ಟಡಿ ಟೈಮ್ ಟೇಬಲ್. ಎಸ್, ಡೆಫಿನೆಟ್ಲಿ ಐ ವಿಲ್ ಮೇಕ್ ದ ಸ್ಟಡಿ ಟೈಮ್ ಟೇಬಲ್ ಆಸ್ ಐ ಟೋಲ್ಡ್. ಮಾಡ್ತೇನೆ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಮ್ಯಾಮ್, ಯುವರ್ ವರ್ಕಿಂಗ್ ಪ್ಲೇಸ್ ಫೋಟೋಸ್ ಇನ್ OMR ಶೀಟ್. ಫೋಟೋಸ್ OMR ಶೀಟಲ್ಲೇ ಬಂದಿರುತ್ತೆ. ಓಕೆ, ಹೌ ಟು ಓವರ್ಕಮ್ ಡಿಸ್ಟ್ರಾಕ್ಷನ್ಸ್. ಹೌ ಟು ಓವರ್ಕಮ್ ಡಿಸ್ಟ್ರಾಕ್ಷನ್ಸ್ ಇನ್ ದ ಸೆನ್ಸ್, ನಾನು ಹೇಳಿದೆ ನಿಮಗೆ, ಡಿಸ್ಟ್ರಾಕ್ಷನ್ಸಿಂದ ಓವರ್ಕಮ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಕಾನ್ಸಂಟ್ರೇಷನ್. ದಟ್ ಈಸ್ ದ ಒನ್ ಥಿಂಗ್. ಕಾನ್ಸಂಟ್ರೇಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಡೆಫಿನೆಟ್ಲಿ ಯು ಕ್ಯಾನ್ ಓವರ್ಕಮ್ ಫ್ರಮ್ ದ ಡಿಸ್ಟ್ರಾಕ್ಷನ್. ಓಕೆ, ಸೊ ಕಾನ್ಸಂಟ್ರೇಷನ್ ಡೆವಲಪ್ ಮಾಡೋಕ್ಕೆ ಏನೇನು ಮಾಡಬೇಕು, ಈಗ ಆಲ್ರೆಡಿ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ. ಆ ಟಿಪ್ಸ್ ಎಲ್ಲ ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಡಿಸ್ಟ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ. ನೋ, ಐ ಡೋಂಟ್ ಥಿಂಕ್ ದಟ್ MCQಸ್ನ ರಿಮೂವ್ ಮಾಡಿರುವಂಥ ಪೋರ್ಷನ್ಸ್ನ ಕೊಟ್ಟಿಲ್ಲ ಅಂತ ಐ ಫೀಲ್. ಬಿಕಾಸ್ ಎಸ್ಪೆಷಲಿ ನಾನು ಈಗ ಸೈನ್ಸ್ ಮಾಡುವಾಗ ನಾನು ಹೇಳ್ತೀನಿ ಯಾವ ಟಾಪಿಕ್ಸ್ ಇತ್ತು, ಯಾವ ಟಾಪಿಕ್ಸ್ ಇಲ್ಲ ಅಂತ ಲೆಸನ್ ವೈಸ್ ಮಾಡುವಾಗ ನಾನು ಹೇಳಿದ್ದೀನಿ. ಓಕೆ, ಸೊ ಐ ಡೋಂಟ್ ಥಿಂಕ್ ದಟ್ ಐ ಹ್ಯಾವ್ ಇನ್ಕ್ಲೂಡೆಡ್ ದ ರಿಮೂವ್ ಪೋರ್ಷನ್ಸ್. ಫಸ್ಟ್ ಎಕ್ಸಾಮ್ ವಿಚ್ ಮ್ಯಾಮ್, ಲ್ಯಾಂಗ್ವೇಜ್ ಆರ್ ಕೋರ್ ಸಬ್ಜೆಕ್ಟ್ ಅಂತ ಕೇಳ್ತಾ ಇದ್ದೀರಾ. ಸೊ ಎಜುಕೇಷನ್ ಮಿನಿಸ್ಟರೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಿಮಗೆ ಫಸ್ಟ್ ಬರೋದು ಕೋರ್ ಸಬ್ಜೆಕ್ಟ್ ಎಕ್ಸಾಮ್ಸ್, ಅಂದರೆ ಮ್ಯಾಥ್ಸ್, ಸೈನ್ಸ್, ಸೋಷಲ್ ಸೈನ್ಸ್ ಏನಿದೆ, ಸೊ ಇದಕ್ಕೆ ರಿಲೇಟ್ ಆಗಿರುವಂಥ ಎಕ್ಸಾಮ್ ಫಸ್ಟ್ ಇರುತ್ತೆ. ನೆಕ್ಸ್ಟು ನಿಮಗೆ ಒಂದು ಬ್ರೇಕ್ ಕೊಡ್ತಾರೆ. ಸೊ ಆ ಬ್ರೇಕ್ ಆದಮೇಲೆ ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಆ ಲ್ಯಾಂಗ್ವೇಜಸ್ ಏನಿದೆ ಆ ಸಬ್ಜೆಕ್ಟ್ನ ಎಕ್ಸಾಮ್ಸ್ ಇರುತ್ತೆ. ಓಕೆ, ಸೊ ಎನಿ ಅದರ್ ಕ್ವೆಶನ್ಸ್? ಲಾಸ್ಟ್ 1 minute. ಎನಿ ಅದರ್ ಕ್ವೆಶನ್? ಹೌದು, ಏನೋ ಕೇಳ್ತಿದ್ದೀರಾ, ಎಲ್ಲ ಸಬ್ಜೆಕ್ಟ್ಸು 40 ಮಾರ್ಕ್ಸ್ಗೆ ಇರುತ್ತಾ ಅಂತ. ಹೌದು, ಎಲ್ಲ ಸಬ್ಜೆಕ್ಟ್ಸು ಕೂಡ 40 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಎಲ್ಲ ಸಬ್ಜೆಕ್ಟ್ಸು 40 ಮಾರ್ಕ್ಸ್ಗೆ ಇರುತ್ತೆ. ಕನ್ನಡದಲ್ಲೂ ಡೌಟ್ ಪಡೋಂಥ ಅಗತ್ಯ ಇಲ್ಲ. 125 ಮಾರ್ಕ್ಸ್ ಇದೆಯಲ್ಲ, ಹೇಗೆ 40 ಮಾರ್ಕ್ಸ್ ಕೊಡ್ತಾರೆ ಅಂತ ತುಂಬ ಜನ ಕೇಳ್ತಿದ್ರಿ. ನಿಮ್ಗೆ ಏನು ಸ್ಕೋರ್ ಮಾಡ್ತೀರಾ 40 ಮಾರ್ಕ್ಸ್, ಅದನ್ನೇ ಅವರು ಕನ್ವರ್ಟ್ ಮಾಡ್ತಾರೆ ಇಂಟು ಟ್ವೈಸ್. ಸೊ ಅದನ್ನು ನಿಮಗೆ ಕನ್ವರ್ಟ್ ಮಾಡಿದ ನಂತರ ನಿಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಅಲ್ಲಿ ಆ್ಯಡ್ ಮಾಡ್ತಾರೆ. ಫೈನ್. ಟಫ್ ಆರ್ ಈಸಿ? ಡೆಫಿನೆಟ್ಲಿ ಇಟ್ ಈಸ್ ಈಸಿ ವೆನ್ ಯು ಸ್ಟಡಿ. ನೀವು ಓದಿದ್ರೆ ಯಾವುದೂ ಕೂಡ ಕಷ್ಟ ಅಲ್ಲ, ಖಂಡಿತ ಈಸಿ ಇರುತ್ತೆ ನಿಮ್ಮ ಎಕ್ಸಾಮ್ಸ್. ಸೊ ನೆಕ್ಸ್ಟ್ ಚಾರ್ಟ್ಸ್ ನೋಡೋಣ. ಇಫ್ ಯು ಗೋ ಥ್ರೂ ದ ಸ್ಯಾಂಪಲ್ ಪೇಪರ್ಸ್ ಆ್ಯಂಡ್ MCQ ಪ್ರೊವೈಡ್ ಬೈ ಯು ಈಸ್ ಎನಫ್ ಮ್ಯಾಮ್. ಡೆಫಿನೆಟ್ಲಿ ಎನಫ್ ಇನ್ ಸೈನ್ಸ್. ಡೆಫಿನೆಟ್ಲಿ 40 ನೀವು ತಗೊಳ್ತೀರಾ. ಓಕೆ, ಬಿಕಾಸ್ ಅಷ್ಟು ಕಂಟೆಂಟ್ ನಾನು ನಿಮಗೆ ಕೊಟ್ಟಿದ್ದೀನಿ. ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸಮ್ ಮಾಡಲ್ ಕ್ವೆಶನ್ಸ್ ಫ್ರಮ್ ದ ಮಾಡಲ್ ಪೇಪರ್ ಅಂತ ಕೇಳ್ತಿದ್ದೀರಾ. ಪ್ರತಿ ವರ್ಷ ಕೇಳೋ ಕ್ವಶನ್ ಇದು. ಯಾವಾಗ ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ ಅವಾಗೆಲ್ಲ ಕೇಳ್ತೀರಾ, ಮ್ಯಾಮ್ ಮಾಡಲ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ನೇ ಕೊಡ್ತಾರಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಿ, ಈ ಮಾಡಲ್ ಪೇಪರ್ನ ಏನಕ್ಕೆ ಮಾಡ್ತಾರೆ ಅಂತಂದರೆ, ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ರಿಪೀಟೆಡ್ ಆಗಿ ನೀವು ಇಷ್ಟು ವರ್ಷದಿಂದ ಪೇಪರ್ಸನ್ನು ನೋಡ್ಕೊಂಡು ಬಂದರೂ ಕೂಡ ಏನಾಗುತ್ತೆ, ಪೇಪರಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ತೊಗೊಳ್ಳಿ. ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ತೊಗೊಂಡಾಗ ನಿಮಗೆ ಅಲ್ಲಿ ಕ್ಯಾಲ್ಸಿನೇಷನ್ ಆಗಿರ್ಬೋದು, ರೋಸ್ಟಿಂಗ್ ಆಗಿರ್ಬೋದು, ಅಥವಾ ಮೆಟಲ್ಸ್ ವಿಚ್ ಆರ್ ಇನ್ ದ ಹೈ ರಿಯಾಕ್ಟಿವಿಟಿ ಸೀರೀಸ್, ಲೋ ರಿಯಾಕ್ಟಿವಿಟಿ ಸೀರೀಸ್, ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಆಗಿರ್ಬೋದು, ಅಥವಾ ನಿಮಗೆ ಅಲ್ಲಿ ರೈಲ್ವೆ ಟ್ರ್ಯಾಕಿಂಗ್ ಜಾಯಿನ್ ಮಾಡೋಂಥ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಸೊ ಆ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಒಂದು ಕ್ವೆಶನ್ ಆಗಿರ್ಬೋದು. ಈ ರೀತಿ ಥರ್ಮೈಟ್ ಪ್ರೋಸೆಸ್ ಅಂತ ಹೇಳ್ತೀವಲ್ವಾ, ಸೊ ಈ ರೀತಿ ಈ ಕಾನ್ಸೆಪ್ಟಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಆ ಕಾನ್ಸೆಪ್ಟ್ ಮೇಲೆ ನೀವು ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈವನ್ ಇಟ್ ಈಸ್ ಇನ್ MCQ ಪೇಪರ್ ಆ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ದ ಫ್ರೇಮಿಂಗ್ ಆಫ್ ಕ್ವೆಶನ್ ವಿಲ್ ಬಿ ಇನ್ ದ ಡಿಫ್ರೆಂಟ್ ವೇ ಅಷ್ಟೇ, ಆಯಿತಾ. ಕಾನ್ಸೆಪ್ಟ್ ಇರುತ್ತೆ, ನಿಮಗೆ ಕ್ವೆಶನ್ ಕೇಳೋ ರೀತಿ ಡಿಫ್ರೆಂಟ್ ಆಗಿ ಇರುತ್ತೆ. ಓಕೆನಾ? ಸೊ I think I can end my live. Okay. Hope everybody found some of the tips which I know, which I told you are important, and ನಿಮಗೆ ಅದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇಫ್ ಯು ಫೈಂಡ್ ದಿಸ್ ಟಿಪ್ಸ್ ಆರ್ ಹೆಲ್ಪ್ಫುಲ್ ಆ್ಯಂಡ್ ನೀವು ಅಪ್ಲೈ ಮಾಡ್ಬೋದು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಅಪ್ಲೈ ಮಾಡಿ. ಬಿಕಾಸ್ ಎಕ್ಸಾಮ್ಸ್ ಆರ್ ನಿಯರಿಂಗ್. ನಿಮ್ಮ ಎಕ್ಸಾಮ್ಸ್ ಎಲ್ಲ ಹತ್ತಿರ ಬರ್ತಿದೆ. ಸೊ ನಿಮ್ಮ ಎಕ್ಸಾಮ್ಸ್ ಹತ್ತಿರ ಬರ್ತಿರೋದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಓದ್ಕೊಳ್ತಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಯು ಶುಡ್ ನಾಟ್ ಗೆಟ್ ಡಿಸ್ಟ್ರಾಕ್ಷನ್ಸ್ ಇನ್ ಟು ಅದರ್ ಏರಿಯಾಸ್. ಎಕ್ಸಾಮ್ ಮುಗಿಯೋವರೆಗೂ ಸ್ವಲ್ಪ ಫೋಕಸ್ಡ್ ಆಗಿ ಇರಿ. ಓಕೆ, ಆಮೇಲೆ ಯು ಕ್ಯಾನ್ ಗೆಟ್ ಅ ಬ್ರೇಕ್. ಸೊ ನಿಮ್ಮ ಎಕ್ಸಾಮ್ಸ್ ಬರ್ತಿರೋದ್ರಿಂದ ಎಲ್ಲರೂ ಕೂಡ ಫೋಕಸ್ಡ್ ಆಗಿರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಲೆಟ್ ಮಿ ಮೀಟ್ ಯು ಇನ್ ದ ಅನದರ್ ಲೈವ್ ಸೆಷನ್. ಸೊ ಇವತ್ತು ಒಂದು ಸಾಂಸ್ಕ್ರಿಟ್ ಪೇಪರ್ನ ಕೂಡ ಅಪ್ಲೋಡ್ ಮಾಡ್ತೇನೆ. ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್
ಫ್ಯೂ ಸ್ಟೂಡೆಂಟ್ಸ್ ಹ್ಯಾವ್ ಆಸ್ಕ್ಡ್. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ವಾಟ್ ಎವರ್ ಕಂಟೆಂಟ್ ಐ ಆಮ್ ಅಪ್ಲೋಡಿಂಗ್, ಕೈಂಡ್ಲಿ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಬಿಹೈಂಡ್ ದಟ್ ದೆರ್ ವಿಲ್ ಬಿ ಲಾಟ್ ಆಫ್ ಎಫರ್ಟ್. ಸೊ ನಿಮಗೋಸ್ಕರನೇ ಅಪ್ಲೋಡ್ ಮಾಡ್ತಿರೋದು. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಲೈವನ್ನು ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್.